ಜನಸಾಮಾನ್ಯರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಇನ್ನು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಆನೇಕಲ್ ಬಸ್ ನಿಲ್ದಾಣದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಜನಸಾಮಾನ್ಯರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಲು ಸೂಕ್ತ ಕಾನೂನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ವಿನೋದ್ ಕುಮಾರ್, ಯಾಸ್ಮಿನ್ ತಾಜ್, ಮೂರ್ತಿ, ಮಂಜುನಾಥ್, ನಾಗರಾಜ್, ಮಹೇಶ್, ಬಂಗಾರು ಬಾಬು, ಮಧು, ಸೀಮಾ, ಲಕ್ಷ್ಮಿ, ಶಹೇನ್, ಜಗದೀಶ್, ಲಾರಿ ಮಾಲೀಕರ ಸಂಘದ ಕೃಷ್ಣಾರೆಡ್ಡಿ, ಶಿವಪ್ಪ ರೆಡ್ಡಿ, ರವಿಕುಮಾರ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದರು. ಕರ್ನಾಟಕ ಸಂಘಟನೆಯ ಹೋರಾಟಕ್ಕೆ ಅಣ್ಣ ಮುತ್ತಪ್ಪ ರೈಗೆ, ರಾಜ್ಯಾಧ್ಯಕ್ಷರಾದ BN ಜಗದೀಶ್ ಅಣ್ಣವ್ರಿಗೆ ಬೇಕು. ಎಲ್ಲಿಯವರೆಗೂ ಹೋರಾಟ, ಧಿಕ್ಕಾರ, ಮೈಕ್ರೋ ಫೈನಾನ್ಸ್ ಧಿಕ್ಕಾರ, ಮೈಕ್ರೋ ಫೈನಾನ್ಸ್ ಧಿಕ್ಕಾರ. ನಿಲ್ಲಲಿ, ಗುಂಡಾಗಿರಿ ನಿಲ್ಲಲಿ, ಗುಂಡಾಗಿರಿ ನಿಲ್ಲಲಿ, ಗುಂಡಾಗಿರಿ ನಿಲ್ಲಲಿ. ಧಿಕ್ಕಾರ, ಮೈಕ್ರೋ ಫೈನಾನ್ಸ್ ಧಿಕ್ಕಾರ, ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಧಿಕ್ಕಾರ, ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವ ತನಕ ಹೋರಾಟ. ನ್ಯಾಯ ಬೇಕು, ನ್ಯಾಯ ಬೇಕು, ಅನ್ಯಾಯ, ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, 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 ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಗೆಲ್ಲುವ ತನಕ ಹೋರಾಟ, ಗೆಲ್ಲುವವರೆಗೂ ಹೋರಾಟ. ಗೂಂಡಾಗಿರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಗೂಂಡಾಗಿರಿಗೆ ಮೈಕ್ರೋ ಫೈನಾನ್ಸ್ ಗೂಂಡಾಗಿರಿಗೆ, ಮೈಕ್ರೋ ಫೈನಾನ್ಸ್ ಗೂಂಡಾಗಿರಿಗೆ, ಜನಸಾಮಾನ್ಯರ ರಕ್ತ ಇರುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲುವ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಹೋರಾಟ, ಗೆಲ್ಲುವ ತನಕ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಮ್ಮ ಬೇಡಿಕೆ ನಮ್ಮ ಆನೇಕಲ್ ತಾಲೂಕಲ್ಲಿರುವ ಎಲ್ಲ ಮೈಕ್ರೋ ಫೈನಾನ್ಸ್ ಇರ್ಬೋದು ಮತ್ತೆ ವೆಹಿಕಲ್ ಇಲ್ಲಿಗಲ್ ಆಗಿ ಯಾರು ಸೀಸ್ ಮಾಡ್ತಾರೆ ವಿತೌಟ್ ಐಡೆಂಟಿ ಕಾರ್ಡ್ ಇದ್ದೀರಾ ಅವರನ್ನ ಕರೆದು ಒಂದು ಸಭೆ ಮಾಡಿ RBI ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ದಂಡಾಧಿಕಾರಿಗಳ ಕಚೇರಿಯಿಂದ ಓಡಿಸಬೇಕು ಅಂತ ಇವತ್ತು ಮನವಿ ಹೇಳ್ಕೊಳ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತೇ ಇದೆ, ಕಳೆದ ಒಂದು ತಿಂಗಳಿಂದ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಆರ್ಭಟ ತಾವೆಲ್ಲರೂ ನೋಡೇ ಇದ್ದೀರಾ. ನಮಗಿಂತ ಹೆಚ್ಚು ಮುಖ್ಯವಾಗಿ ನೀವು ಮಾಧ್ಯಮದವರು ತಮ್ಮ ಮಾಧ್ಯಮ ವಾಹಿನಿಯಲ್ಲಿ ಪ್ರತಿನಿತ್ಯ ನಡೆಯುವಂಥ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು ತೋರಿಸ್ತಾನೆ ಇರ್ತೀರ, ಬಿತ್ತರಿಸ್ತಾ ಇದ್ದೀರಾ. ಜನಗಳಿಗೆ ಈ ರೀತಿ ತೊಂದರೆ ಆಗ್ತಾಯಿದೆ ಅಂತೇಳಿ ಪ್ರತಿನಿತ್ಯ ತಾವು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ನಾವಿವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಒತ್ತಾಯನ ಮಾಡ್ತಾ ಇದ್ದೇವೆ. ಏನು ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿದೆ, ಜನಸಾಮಾನ್ಯರ ರಕ್ತವನ್ನು ಹೀರಿ ಅವರನ್ನು ಒಂದು ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ದೂಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಈ ವೆಹಿಕಲ್ ಫೈನಾನ್ಸ್ ಕೊಡ್ತಾರೆ, 2 ವೀಲರ್ ಇರ್ಬೋದು ಮತ್ತು 4 ವೀಲರ್ ಇರ್ಬೋದು, ಆ ಫೈನಾನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ EMI ಪಾವತಿ ಮಾಡಲಿಲ್ಲ ಅಂಥೇಳಿ ರಸ್ತೆಯಲ್ಲೇ ಅವರ ಗಾಡಿಗಳನ್ನು ಕಿತ್ಕೊಂಡು ಹೋಗೋ ಅಂಥ ಏಜೆಂಟ್ ಗೂಂಡಾಗಳು ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಜನ ಉಟ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಐಡೆಂಟಿ ಕಾರ್ಡ್ ಇರೋದಿಲ್ಲ. ಆ ಗಾಡಿ ಯಾರು ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಪಾಪ ವಾಹನ ಮಾಲೀಕರಿಗೂ ಗೊತ್ತಿರೋದಿಲ್ಲ. 4-5 ಜನ ಪುಂಡು ಪೋಖ್ರಿಗಳು ಬರ್ತಾರೆ, ಅವರು ಆ ವಾಹನವನ್ನು ನೀವು EMI ಕಟ್ಟಿಲ್ಲ ಅಂತೇಳಿ ಕಿತ್ಕೊಂಡು ಹೋಗ್ತಾರೆ. ನಾವಿವತ್ತು
ಮಾನ್ಯ ದಂಡಾಧಿಕಾರಿಗಳಿಗೆ ಈ ಮುಖೇನ ಹೇಳಿ ಬಯಸ್ತಾ ಇದ್ದೀವಿ, ದಯವಿಟ್ಟು ಯಾರು ಇವಾಗ ಏಜೆಂಟ್ಸ್ ಇದ್ದಾರೆ ಅವರು ಕಡ್ಡಾಯವಾಗಿ ಐಡೆಂಟಿ ಕಾರ್ಡನ್ನು ಹೊಂದಿರಬೇಕು ಅಂತ ಒಂದು. ಎರಡನೇದು, ರಸ್ತೆಯಲ್ಲಿ ಗಾಡಿಗಳನ್ನು ಕಿತ್ಕೊಂಡು ಹೋಗುವ ಅಧಿಕಾರ ಯಾರಿಗೂ ಸಹ ಇಲ್ಲ. ಅವರು ಮನೆ ಹತ್ರ ಬಂದು ನೋಟಿಸ್ ಕೊಡಬೇಕು. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದ ಸಂದರ್ಭದಲ್ಲಿ ಕಾನೂನು ಮೊರೆ ಹೋಗಿ ಕೋರ್ಟ್ ಮುಖಾಂತರ ಅವರು ವಾಹನವನ್ನು ಮುಟ್ಗೋಲು ಹಾಕ್ಕೊಬೇಕೇ ಹೊರತು ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ವಾಹನವನ್ನು ತಡೆದು ಗಾಡಿಗಳನ್ನು ಕಿತ್ಕೊಳ್ಳುವ ಅಧಿಕಾರ ಅವ್ರಿಗೆ ಇರೋದೇ ಇಲ್ಲ. ಮುಖ್ಯವಾಗಿ RBI ಗೈಡ್ಲೈನ್ಸ್ ಅವ್ರನ್ನ ಗಾಳಿಗೆ ತೂರಿದ್ದಾರೆ. RBI ಗೈಡ್ಲೈನ್ಸ್ ಪ್ರಕಾರ ಇವತ್ತು ಯಾವುದೇ ಒಂದು ಫೈನಾನ್ಸ್ ಸಂಸ್ಥೆ ಇರ್ಬೋದು, ಸಹಕಾರ ಸಂಸ್ಥೆಗಳು ಸಹ ಇವತ್ತು ಕೆಲವೊಂದು ಸಹಕಾರ ಸಂಸ್ಥೆಗಳಲ್ಲಿ ನಮ್ಮ ಬಡ ಜನರು ಲೋನ್ಗಳನ್ನು ತೊಗೊತಾರೆ. ಆ ಕಾಲಕ್ಕೆ ಕಟ್ಟಿಲ್ಲ ಅಂತಂದರೆ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಈ ಥರ ನೂರಾರು ಹಾಕಿ RBI ಗೈಡ್ಲೈನ್ಸನ್ನು ಗಾಳಿಗೆ ತೂರಿರ್ತಾರೆ. ಹಾಗಾಗಿ ಆ ಎಲ್ಲ ಸಂಸ್ಥೆಗಳು ಸಹ RBI ಗೈಡ್ಲೈನ್ಸಲ್ಲೇ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವಿವತ್ತು ಮಾನ್ಯ ದಂಡಾಧಿಕಾರಿಗಳಿಗೆ ಒಂದು ಆಗ್ರಹ ಮನವಿ ಪತ್ರವನ್ನು ಕೊಡ್ತಾಯಿದ್ವಿ. ಈ ಕೂಡಲೇ ಆನೇಕಲ್ ತಾಲೂಕಲ್ಲಿರುವ ಎಲ್ಲ ಮೈಕ್ರೋ ಫೈನಾನ್ಸ್ಗಳನ್ನು ಕರೆದು ಅವ್ರಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಅವರು ಈ ಮುಖೇನ ಹೇಳಬೇಕು ಅಂತೇಳಿ ನಾವಿವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಬಂದು ಬೊಮ್ಮಸಂದ್ರ ನಮ್ಮ ಆನೇಕಲ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು, ಅಂದರೆ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ನಾನು. ನಮ್ಮದೇನು ಒಂದು ನಮ್ಮ ಇವತ್ತು ಆನೇಕಲ್ ದಂಡಾಧಿಕಾರಿಗಳಲ್ಲಿ ಒಂದು ಮನವಿ ಅಂದರೆ, ಈ ಎಲ್ಲಂದರೆ ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಟ್ಟು ದಬ್ಬಾಳಿಕೆಯಾಗಿ ಲೋಡ್ ಗಾಡಿ ಇರ್ಬೋದು, ಖಾಲಿ ಗಾಡಿ ಇರ್ಬೋದು, ಅವನ್ನೆಲ್ಲ ಲೋಡ್ ಹೋಗ್ತಾ ಇರ್ತಾನೆ, ಆ ಡ್ರೈವರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದು ಈಗಾಗಲೇ ನಮ್ಮ ಕಿರಣ್ ಪ್ರಭಾಕರ್ ಹೇಳ್ದಂಗೆ ಇವ್ರು ಕಳ್ಳರ ಇಲ್ಲ ಸೀಸರ್ಸ ಒಂದೂ ಗೊತ್ತಾಗಲ್ಲ. ಅವ್ರು ಕಾನೂನು ಪ್ರಕಾರ ನೋಟಿಸ್ ಕೊಟ್ಬಿಟ್ಟು ಇಲ್ಲ ಕೋರ್ಟ್ ಮುಖಾಂತರ ಅವ್ರು ಸೀಸ್ ಮಾಡಲಿ. ಕಾನೂನು ಪ್ರಕಾರ ಫೈನಾನ್ಸ್ ಕಟ್ಟಿಲ್ಲ ಅಂದರೆ ಅವ್ರಿಗೆ ಅಧಿಕಾರ ಇದೆ, ಇಲ್ಲ ಅಂತ ಹೇಳಲ್ಲ. ಅದನ್ನು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ತೊಗೊಂಡೋಗ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಸೊ ಇದ್ರ ಪರವಾಗಿ ನಮ್ಮ ದಂಡಾಧಿಕಾರಿಗಳು ಗಮನ ಹರಿಸಬೇಕು ಅಂತ ನಮ್ಮ ಇದೇ ಅಲ್ಲ, ಬೇರೆ ಫೈನಾನ್ಸ್ ತೊಗೊಂಡಿರೋರು ಅಷ್ಟೇ ಕಾನೂನು ಪ್ರಕಾರ ಮಾಡಲಿ. ಅವ್ರು RBI ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ವಸೂಲಿ ಮಾಡಲಿ, ನಾವೇನು ಬೇಡ ಅನ್ನಲ್ಲ. ಗಾಡಿ ಸೀಸ್ ಮಾಡೋ ಅಧಿಕಾರ ಅವ್ರಿಗಿದೆ, ಕಾನೂನು ಪ್ರಕಾರ ಮಾಡಲಿ. ಈಗ ಅವ್ರು ನೋಟಿಸ್ ಕೊಟ್ಟು ಇಲ್ಲ ನಾವು ಫೈನಾನ್ಸರು ಅಂತ ಅವ್ರೀಗ ನಮ್ಮ ಪ್ರಭಾಕರ್ ಸರ್ ಹೇಳ್ದಂಗೆ ಒಂದು ಐಡೆಂಟಿ ಕಾರ್ಡ್ ಆದರೂ ಇರಬೇಕು ಅವನ ಹತ್ರ. ಏನೂ ಹೇಳಲ್ಲ, ಬರೋದು ಡ್ರೈವರ್ನ ಕೆಳಗಡೆ ಬಿಡೋದು, ಎತ್ಕೊಂಡು ಹೋಗ್ತಾ ಇರೋದು. ಲಾಸ್ಟಲ್ಲಿ ಕೇಳಿದ್ರೆ ಒಬ್ಬೊಬ್ರು ಫೈನಾನ್ಸರು ಅಂತಾರೆ, ಒಬ್ಬೊಬ್ರು ಅದು ಹೇಳಲ್ಲ. ಸೊ ಈ ಒಂದು ದೌರ್ಜನ್ಯ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಲೋಡ್ ಗಾಡಿಗಳು ಅನ್ಲೋಡ್ ಆದಮೇಲೆ ತೊಗೊಂಡೋಗಲಿ. ಏಕೆಂದರೆ ಈಗ GST ಅಂತಿದೆ. ಈಗ ಗಾಡಿ ಲೋಡ್ ಆದರೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಲೋಕಲ್ಗೆ 1 ಡೇ, ಲಾಂಗ್ ಹೋದರೆ 2 ಡೇಸು 3 ಡೇಸ್. ಆ ಟೈಮಿಂಗ್ಸ್ ಒಳಗಡೆ ವೆಹಿಕಲ್ ಅನ್ಲೋಡ್ ಆಗಬೇಕು. ಅನ್ಲೋಡ್ ಆಗಲಿಲ್ಲ ಅಂದರೆ ವೆಹಿಕಲ್ಗೆ ಪೆನಾಲ್ಟಿ ಹಾಕೋದು, ದಂಡಗಳು ಹಾಕೋದು, ಇವೆಲ್ಲ ತುಂಬ ಸಮಸ್ಯೆಗಳಿದೆ. ಅದನ್ನು ಫೈನಾನ್ಸರ್ ಹತ್ಕೊಂಡು ಅವ್ರಿಗೆ ಸೀಸ್ ಮಾಡೋಂಗಿದ್ರೆ ಅನ್ಲೋಡ್ ಆದಮೇಲೆ ಕಾನೂನು ಪ್ರಕಾರ ಓನರ್ಗೆ ಇನ್ಫಾರ್ಮೇಷನ್ ಮಾಡಿ ಅವ್ನು ನೋಟಿಸ್ ಕೊಟ್ಟು ಏನಿದೆ ಅವ್ರ ಪ್ರಕಾರ ಮಾಡಲಿ ಅಂತ ನಮ್ಮಲ್ಲಿ ದಂಡಾಧಿಕಾರಿಗಳು ನಾವು ಮನವಿ ಮಾಡ್ತೀವಿ. ಎಲ್ಲ ಫೈನಾನ್ಸರ್ನ ಕಳಿಸಿ ಅವ್ರ ಹತ್ರ ಮಾತಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಮೈಕ್ರೋ ಫೈನಾನ್ಸ್ ಹಾಗೂ ವಾಹನಗಳ ಅಧಿಕೃತ ವಶಪಡಿಸುವಿಕೆ ಸಂಬಂಧ ಏನು ಪ್ರತಿಭಟನೆ ಮಾಡಿ ಮೆರವಣಿಗೆ ಬರ್ತಾ ಇದ್ದೀರಿ? ಮೈಕ್ರೋ ಫೈನಾನ್ಸ್ ಹಾಗೂ ವಾಹನಗಳ ಅನಧಿಕೃತ ವಶಪಡಿಸುವಿಕೆ ಸಂಬಂಧ ಪ್ರತಿಭಟನೆ ಮಾಡಿ ಮೆಮೊರಂಡಮ್ ಕೊಟ್ಟರೆ ತಹಶೀಲ್ದಾರ್ ಸಾಹೇಬರು ಇವತ್ತು ಕೋರ್ಟ್ನಲ್ಲಿರೋದ್ರಿಂದ ಅವ್ರ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ. ಈ ಮನವಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಲ್ಲಿಸಿ ಇವತ್ತೇನೆ ಸರ್ಕಾರಕ್ಕೆ ಕಳಿಸೋ ಪ್ರಯತ್ನ ಮಾಡಿ ನಿಮ್ಗೆ ಇದು ಸರು ಸಿಕ್ಕಾಪಟ್ಟೆ ದರ್ಬಾಳಿಕೆ ಆಗ್ತಾಯಿದೆ. ಅವ್ರು ಕೊಟ್ಟಿರ್ತಾರೆ ಒಳ್ಳೆಯದು, ಕೊಡೋದ್ರಿಂದ ಜನಕ್ಕೆ ಒಳ್ಳೇದಾಗ್ತಾಯಿದೆ. ಆ ಒಳ್ಳೆಯದನ್ನು ಕಾನೂನು ಪ್ರಕಾರವಾಗಿ ಮಾಡಲಿ. ಅವರು ಕಾನೂನು ಪ್ರಕಾರ ಮಾಡಿದಾಗಂತ ಎಲ್ರಿಗೂ ಒಳ್ಳೇದಾಗುತ್ತೆ. ನೋಟಿಸು ಕೊಡಲ್ಲ, 3 ನೋಟಿಸ್ ಕೊಟ್ಟೆ ಅವ್ರು ಮಾಡಬೇಕು. ಯಾವತ್ತೇ ಆಗಲಿ, ಫೈನಾನ್ಸ್ ಆಗಲಿ, ಯಾರೇ ಆಗಲಿ 3 ನೋಟಿಸ್ ಕೊಟ್ಟು ಮಾಡಬೇಕು. ನಮ್ಮದೇ 2 ವರ್ಷದಿಂದ 5 ಗಾಡಿ ತೊಗೊಂಡಿದ್ದೆ RN ಟ್ರಾನ್ಸ್ಪೋರ್ಟ್ ಅವ್ರ ಹತ್ರ. 3 ಗಾಡಿದು ಕೊಟ್ಟರು, 3 ಗಾಡಿದು ಫೈನಾನ್ಸ್ ಇದಾಗಿದೆ ಅಂತ ಕಟ್ಟಿರಲಿಲ್ಲ ಅವರು. ಮತ್ತು 3 ಗಾಡಿಗೆ ಲೆಟ್ರ್ ಕೊಡ್ತೀನಿ ಅಂತ NOC ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಗಾಡಿ ಲೋಡ್ ಗಾಡಿ ಸೀಸ್ ಮಾಡಿಬಿಟ್ರು. ಕಂಪ್ನಿಯಿಂದ ಚೆನ್ನೈಯಿಂದ ಬಂದ ಲೋಡ್ ಗಾಡಿ ಸೀಸ್ ಮಾಡಿ 28 ದಿವಸಕ್ಕೆ ಕೋರ್ಟಲ್ಲಿ ಹಾಕಿ ಕ್ಲಿಯರ್ ಮಾಡಿ ನಾವು ಗಾಡಿನ ಮತ್ತೆ ವಶಪಡಿಸ್ಕೊಂಡ್ರೆ. ಮತ್ತು ಎಲ್ಲ ಫೈನಾನ್ಸ್ 5 ಗಾಡಿ ಕಟ್ಟಿದ್ರು 6 ತಿಂಗಳಿನ ನಮಗೆ ಲೆಟ್ರ್ ಕೊಡ್ದಿರ ಸತಾಯಿಸ್ತಾರೆ ಟಾಟಾ ಫೈನಾನ್ಸವರು. ಎಲ್ಲ ಫೈನಾನ್ಸ್ ಹೀಗೆ ಮಾಡ್ತಿದ್ದಾರೆ. ಮತ್ತು ಇವರು ಸೀಸರ್ಸ್ ಅಷ್ಟೇ ಫಸ್ಟು ಕೋರ್ಟಿಂದ ಇದು ಕೊಟ್ಟು ಸಮನ್ಸ್ ಕೊಟ್ಟು ಸ್ಟೇಷನ್ ದಂಡಾಧಿಕಾರಿ ಕರ್ಕೊಂಬಂದು ಆ ಏರಿಯಾ ದಂಡಾಧಿಕಾರಿ ಕರ್ಕೊಂಬಂದರೆ ಅವರು ಗಾಡಿನ ಸೀಸ್ ಮಾಡಬೇಕು. ಅವಾಗ ಯಾರಿಗೂ ತೊಂದರೆ ಆಗೋಲ್ಲ.
ಈ ಗಾಡಿ ಏನು ಮಾಡ್ತಾರೆ, ಗಾಡಿ ಮೆಟೀರಿಯಲ್ಸೇ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ಸಲ್ಲೇ ಆ ಥರ ಮಾಡಬಾರ್ದು. ಮಾಡಿದ್ರೆ ಇದಕ್ಕೆಲ್ಲ ಶಿಕ್ಷೆ ಆಗಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ನಮ್ಮ ಪೊಲೀಸ್ ಇರ್ಬೋದು, ದಂಡಾಧಿಕಾರಿ ಎಲ್ಲರೂ ಇದಕ್ಕೆ ಅನುಕೂಲ ಮಾಡಲಿ. ಫೈನಾನ್ಸ್ ಕೊಟ್ಟಿದ್ದು ತಪ್ಪಲ್ಲ, ತೊಗೊಂಡಿರೋದು ತಪ್ಪಲ್ಲ, ಕಟ್ಟಬೇಕಾಗಿರೋದು ಜನಗಳಿಗೆ ಅದು ಕರ್ತವ್ಯ. ಅಕಸ್ಮಾತ್ ಆಗಿ ಕಟ್ಟದೇ ಇದ್ದ ಪಕ್ಷದಲ್ಲಿ ಅವ್ರಿಗೆ ನೋಟಿಸ್ ಕೊಡಲಿ, ನೋಟಿಸ್ ಗಾಡಿ ಸೀಸ್ ಮಾಡಲಿ. ಸೀಸ್ ಮಾಡೋಕ್ಕೆ ನಾವು ತಪ್ಪು ಅಂತ ಹೇಳ್ತಾರೆ, ಕಾನೂನು ಪ್ರಕಾರ ಮಾಡಲಿ. ಇಲ್ಲದೆ ಅವ್ರು ಉಗ್ರ ಹೋರಾಟ ಮಾಡುತ್ತೆ. ಎಲ್ಲ ಇದು ಮುತ್ತಿಗೆ ಹಾಕಿದಾಗ ಏನಾಗುತ್ತೆ, ಆ ಫೈನಾನ್ಸರ್ಗೆ ಅದು ಮುಜುಗರ ಆಗುತ್ತೆ. ಮುಜುಗರ ಆಗೋಕ್ಕೆ ಮುಂಚೆನೇ ಇದೆಲ್ಲ ಎಚ್ಚೆತ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಸಂಘಟನೆ ಕಡೆಯಿಂದ ಒಂದು ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ ಒಂದು ನಮ್ಮ ಗಮನಕ್ಕೆ ಬಂದಿರೋದು ಒಂದು ಸುಮಾರು ವಿಷಯಗಳು. ತಮ್ಮ ಈ ಒಂದು ಮೈಕ್ರೋ ಫೈನಾನ್ಸ್ ತಗೊಂಡು ಪ್ರಾಣನ ಕಳ್ಕೊಂಡು ಅವ್ರ ಮೇಲೆ ಒಂದು ಈ ಮೈಕ್ರೋ ಫೈನಾನ್ಸ್ ಅವರು ದೌರ್ಜನ್ಯ ಮಾಡ್ತಾ ಇರೋದು, ಅವ್ರ ಮೇಲೆ ಟಾರ್ಚರ್ ಮಾಡ್ತಾ ಇರೋದು ಈಗ ಎಲ್ಲ ನಮ್ಮ ಗಮನಕ್ಕೆ ಬಂದಾದ ಮೇಲೆ ನಾವು ಇವತ್ತು ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಸೊ ಅನ್ಯಾಯ ಆಗಿರೋರಿಗೆ ಈ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆನೇಕಲ್ ಟೌನು ತಾಲೂಕು ಆಫೀಸ್ ಮುಂದೆಗಡೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮೈಕ್ರೋ ಫೈನಾನ್ಸ್ಗಳು ಏನಿದ್ದಾವೆ ಅದು RBI ಅಂಡರಲ್ಲಿ ಏನು ಸೂಚನೆ ಏನಿರುತ್ತೋ ಅದನ್ನು ಪಾಲನೆ ಮಾಡಿ ಲೇಡೀಸ್ಗೆ ಮತ್ತು ಮೈಕ್ರೋ ಫೈನಾನ್ಸ್ ಕಡೆಯಿಂದ ಯಾವುದೇ ಕಿರುಕುಳ ಆಗಬಾರ್ದಂತ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆನೇಕಲ್ ಟೌನ್ ಜೈ ಕರ್ನಾಟಕದಿಂದ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ವತಿಯಿಂದ ಈ ಒಂದು ಹಮ್ಮಿಕೊಂಡಿದ್ದ ಪ್ರೋಗ್ರಾಮು ಈ ಒಂದು ಮೈಕ್ರೋ ಫೈನಾನ್ಸಿಂದ ತುಂಬ ಕಿರುಕುಳ ಆಗಿದೆ. ಅದನ್ನು ತಡೆಗಟ್ಟಬೇಕಂತ ಹೇಳ್ಬಿಟ್ಟು ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ. ಇಂತಿ ಆನೇಕಲ್ ಜೈ ಕರ್ನಾಟಕ ವಿನೋದ್ ಕುಮಾರ್.